ಟೀ ಎಸ್ಟೇಟ್ ಮಧ್ಯ ಒಂಥರ ವಾಕಿಂಗ್. ಇಲ್ಲಿ ಸಂಜೆ ಆದ್ರೆ ಕರಡಿ ಬಂದ್ಬಿಡುತ್ತಂತೆ. ನನಗೆ ಯಾಕೋ ಈ ರೂಟು ಆ ಜಾಗಕ್ಕೆ ಹೋಗುತ್ತಂತಾನೆ ಅನ್ನಿಸ್ತಾ ಇಲ್ಲ. ಈ ಮಳೆಯಲ್ಲಿ ಈ ಟೀ ಎಸ್ಟೇಟ್ ಅಲ್ಲಿ ಒಂಟಿ ಓಡಾಡ್ತಾ ಇದ್ರೆ ಏನ್ ಮಜಾ ಬರ್ತಿದೆ ಗೊತ್ತಾ. ನಮಸ್ಕಾರ, ನಾನು ನಿಮ್ ಬಾಲಾಜಿ. ನಮ್ಮ ಚಾನಲ್ ಅಲ್ಲಿ ಬೈಕ್ಸ್ ಅಂಡ್ ಬೈಕ್ ಟ್ರಾವೆಲ್ ವ್ಲಾಗ್ಸ್ ಪೋಸ್ಟ್ ಮಾಡ್ತಾ ಬರ್ತೀವಿ. ಚೆಕ್ ಮಾಡಿ ನೋಡ್ಕೊಳ್ಳಿ MCS. ಈ ವ್ಲಾಗ್ ಬಂದ್ಬಿಟ್ಟು ವಾಲ್ಪರ್ ಎಪಿಸೋಡ್ ನ ಕಂಟಿನ್ಯೂಟಿ. ಸೊ ಲಾಸ್ಟ್ ಎಪಿಸೋಡ್ ನೀವು ನೋಡಿಲ್ಲ ಅಂದ್ರೆ ಏನೂ ತೊಂದರೆ ಇಲ್ಲ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಈ ವ್ಲಾಗ್ ಆದ್ಮೇಲೆ ನಮ್ಮ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ, ಲಾಸ್ಟ್ ವ್ಲಾಗ್ ನ ನೋಡ್ಬೋದು. ನೀವು ಸಪೋಸ್ ಆ ವ್ಲಾಗ್ ನೋಡದೆ ಈ ವ್ಲಾಗ್ ನೋಡ್ತಾ ಇದ್ದೀರಾ ಅಂದ್ರೆ ಏನೂ ತೊಂದರೆ ಇಲ್ಲ. ಸೊ ಇದಾದ್ಮೇಲೂ ನೀವು ಅದನ್ನ ಹೋಗಿ ನೋಡ್ಬೋದು, ಕರೆಕ್ಟಾಗಿ ಅರ್ಥ ಆಗುತ್ತೆ. ಬನ್ನಿ ವ್ಲಾಗ್ ಒಳಗೆ ಹೋಗೋಣ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಸ್ ಚಾನ್ಸ್ ಸ್ಕ್ವಾಡ್ ಅಂದ್ರೇ MCS. ಓಕೆ ಬನ್ನಿ ವ್ಲಾಗ್ ಒಳಗೆ ಹೋಗೋಣ. ಮರೀದೆ ಆ ಬೆಲ್ ಐಕಾನ್ ಟಿಂಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ನೋಡಿ ಇದೇ ನಾವು ಸ್ಟೇ ಮಾಡಿರೋ ಜಾಗ, ಸಖತ್ತಾಗಿದೆಯಲ್ಲ. ಆ್ಯಕ್ಚುಲಿ ಇಲ್ಲಿ ಈ ಜಾಗ ಬಿಟ್ಟು ಇನ್ಯಾವುದೂ ರೂಮ್ಸ್ ಇಲ್ಲ. ನಾನು ಅವ್ರ ಹತ್ರ ಬಾರ್ಗೇನ್ ಮಾಡಿದ್ರೆ ಅವ್ರು ಒಪ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಪಟ್ ಅಂತ ಒಪ್ಕೊಬಿಟ್ರು. ಏನಕ್ಕೆ ಅಂದರೆ ವೀಕ್ ಡೇ ಅಲ್ವಾ, ಅವ್ರಿಗೂ ಜಾಸ್ತಿ ಕಸ್ಟಮರ್ಸ್ ಎಲ್ಲ ಇರಲ್ಲ. ಸೊ ಅದರಿಂದ ಪಟ್ ಅಂತ ಒಪ್ಕೊಬಿಟ್ರು. ಎಲ್ಲ ಓಕೆನೇ ಈ ಕಡೆ ಇವಾಗ, ಬಟ್ ರೂಟ್ ಮಾತ್ರ ಓಕೆ ಇಲ್ಲ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನೆಲ್ಲಿಮೂಡಿ ವ್ಯೂ ಪಾಯಿಂಟ್ ಅಂತ ಒಂದು ಜಾಗ ಇದೆ ಅಂತೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಹತ್ತತ್ರನೇ ಇರುತ್ತೆ ಎಲ್ಲ ಜಾಗ. ಫಸ್ಟು ವಾಲ್ಪಾರೆ ಹೋಗ್ಬೇಕು ನಾವು. ಅಲ್ಲಿ ಹೋಗ್ಬಿಟ್ಟು ATM ಅಲ್ಲಿ ಕ್ಯಾಶ್ ವಿಡ್ರಾ ಮಾಡ್ಕೋಬೇಕು. ಏನಕ್ಕೆ ನಿನ್ನೆ ಮೊನ್ನೆ ಎಲ್ಲ ಎಂಟ್ರಿ ಟಿಕೆಟ್ಗೆ ನಮ್ಮ ಹತ್ರ ಕಾಸೇ ಇರಲಿಲ್ಲ, ಬೇರೆಯವ್ರ ಹತ್ರ ಇಸ್ಕೊಂಡು ಕೊಡ್ತಾಯಿದ್ವಿ. ಅದು 10 ರೂಪಾಯಿ 20 ರೂಪಾಯಿ ಅಮೌಂಟು. ಬೇರೆಯವ್ರು ಏನು ಮಾಡ್ತಾರೆ, ಕೊಟ್ಬಿಟ್ಟು ಬೇಡ ಅಂದ್ಬಿಡ್ತಾರೆ ನಾನು ರಿಟರ್ನ್ ಕೊಡ್ತೀನಿ ಅಂದರೆ. ಅದೊಂಥರ ಆಗ್ಬಿಡ್ತು ನನಗೆ. ಸೊ ಅದರಿಂದ ನಾವೇ ಇನ್ಮೇಲೆ ಕ್ಯಾಶ್ ಕ್ಯಾರಿ ಮಾಡೋಣ ಅಂತ ಇವಾಗ ATMಗೆ ಹೋಗಿ ಫಸ್ಟು ವಿಡ್ರಾ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ರೀ. ನೆಲ್ಲಿಮೂಡಿ ವ್ಯೂ ಪಾಯಿಂಟ್ಗೆ ಇನ್ನೂ 9 ಕಿಲೋಮೀಟ್ರ್ ಐತೆ MCS. ATM ಹತ್ರ ಕಾಸು ತಗೊಳ್ಳೋಣ ಅಂತ ಹೋದೆ. ನೋಡಿದ್ರೆ ಆ ATM ಊರಿಗೆ ಒಂದೇ ಇರೋದು ಅನಿಸುತ್ತೆ. ಎಷ್ಟು ಜನ ಗೊತ್ತಾ, ಅದರಲ್ಲಿ ಕಾಸು ತಗೊಳ್ಳೋದಕ್ಕೇ ಒಂದು ಅರ್ಧ ಅವರ್ ಆಗೋಯ್ತು. ಆಮೇಲೆ ಒಂದಷ್ಟು ಕಾಸು ತಗೊಂಡು ಅಲ್ಲಿಂದ ಇವಾಗ ನೆಲ್ಲಿಮೂಡಿ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಸಂಜೆ ಆದರೆ ಕರಡಿ ಬಂದ್ಬಿಡುತ್ತಂತೆ. ಕರಡಿ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದರೆ ಮನುಷ್ಯರನ್ನ ನೋಡಿದ್ರೆ ಆನೆನೂ ಬಿಟ್ಬಿಡುತ್ತೆ ಒಂದು ಪಕ್ಷ, ಬಟ್ ಈ ಕರಡಿ ಬಿಡಲ್ವಂತೆ. ವಾವ್, ಕ್ರೇಜಿ. ಈ ಕಡೆ ಇರೋ ಟೀ ಎಲ್ಲ ಬಂದ್ಬಿಟ್ಟು ಒಣಗೋಗ್ಬಿಟ್ಟೈತೆ, ಟೀ ಲೀಫ್. ಇಲ್ಲಿರೋದೆಲ್ಲ ಬಂದ್ಬಿಟ್ಟು ಒಂಥರ ಒಣಗೋಗ್ಬಿಟ್ಟೈತೆ MCS. ಗ್ರೀನರಿನೇ ಇಲ್ಲ. ಅಲ್ಲಿರೋದೆಲ್ಲ ಫುಲ್ ಗ್ರೀನರಿ ಆಗೈತೆ, ಇಲ್ಲಿರೋದೆಲ್ಲ ಒಣಗೋಗ್ಬಿಟ್ಟೈತೆ. ಆ್ಯಂಡ್ ಈ ಕಡೆ ರೈಟಲ್ಲಿ ಐತೆ ಒಂದು, ಅದು ಸಾಕಾಗೈತೆ. MCS ಗಾಡಿ ಪಾರ್ಕ್ ಮಾಡಿ ನೆಲ್ಲಿಮೂಡಿ ವ್ಯೂ ಪಾಯಿಂಟ್ ಒಳಗೆ ಬಂದಾಯಿತು. ಆ್ಯಕ್ಚುಲಿ ಬರ್ಬೇಕಾದ್ರೆ ಮ್ಯಾಪಲ್ಲಿ ತೋರಿಸೇ ಇಲ್ಲ ಅದು. ನಾನು ಬಂದ್ಬಿಟ್ಟು ಐ ಹಾಕ್ಬಿಟ್ಟಿದ್ದೆ. ಆ್ಯಕ್ಚುಲಿ ಅದು ಬಂದ್ಬಿಟ್ಟು ನೆಲ್ಲಿಮೂಡಿ ಅಂತೆ. ಆಮೇಲೆ ಕರೆಕ್ಟಾಗಿ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿ ಬಂದೆ. ಟಿಕೆಟ್ ತಗೋತಾರೆ ಇಲ್ಲಿ. ನೀವು ಆಚೆ ಬಂದಿದ್ದರೆ ಮಾತ್ರ ಟಿಕೆಟು, ಲೋಕಲ್ ಇದ್ದರೆ ಮಾತ್ರ ಟಿಕೆಟ್ ಇಲ್ಲ. ಅದು ಯಾವ ಥರ ರೂಲ್ಸ್ ಅಂತ ನನಗೂ ಗೊತ್ತಿಲ್ಲ. 50 ರೂಪಾಯಿ ತೊಗೊಂಡ್ರು ಟಿಕೆಟು, ಬಟ್ ರೂಮನ್ನು ಬಂದ್ಬಿಟ್ಟು 30 ರೂಪಾಯಿ ಅಂತ ಹೇಳಿದರು. ನನಗೆ 50 ರೂಪಾಯಿ ತೊಗೊಂಡ್ರು. 50 ರೂಪಾಯಿ ಕೊಟ್ಟು ಇವಾಗ ಒಳಗೆ ಹೋಗ್ತಿದ್ದೀನಿ. ಇಲ್ಲಿ ಟೀ ಎಸ್ಟೇಟ್ ಮಧ್ಯ ಒಂಥರ ವಾಕಿಂಗ್, ಸ್ವಲ್ಪ ದೂರ ವಾಕಿಂಗ್ ಹೋಗ್ಬಿಟ್ಟು ಆಮೇಲೆ ವ್ಯೂ ಪಾಯಿಂಟ್ ಸಿಗುತ್ತಂತೆ. ಈ ಟೀ ಲೀವ್ಸ್ ಎಲ್ಲ ಐತಲ್ಲ MCS, ಇದರಿಂದ ನಿಮಗೆ ನಾರ್ಮಲ್ ಟೀ ನಮ್ಮ ಮನೇಲಿ ಕುಡಿಬೇಕಾದ್ರೆ ಸ್ಮೆಲ್ ಹೆಂಗೆ ಬರುತ್ತೆ ಆ ಥರ ಸ್ಮೆಲ್ ಬರೋಲ್ಲ. ನಾರ್ಮಲ್ ಒಂದು ಗ್ರೀನ್ ಸ್ಮೆಲ್ ಬರುತ್ತೆ. ಇದನ್ನ ನೀವು ತಗೊಂಡು ರೋಸ್ಟ್ ಮಾಡಿ ಆಮೇಲೆ ಇದನ್ನ ಟೀ ಪೌಡ್ರ್ ಮಾಡಾದ್ಮೇಲೆ ನಿಮಗೆ ಆ ಥರ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಇದನ್ನು ಒಂದು ಗಿಡನೇ. ಎಷ್ಟು ದೊಡ್ಡದೈತಿ ಈ ಲ್ಯಾಂಡು, ಕಣ್ಣಿಗೆ ಕಾಣ್ದಷ್ಟು ದೂರವರೆಗೂ ಬರೀ ಟೀ ಗಿಡನೇ. ಆಲ್ಮೋಸ್ಟ್ ಒಂದು 1 ಕಿಲೋಮೀಟ್ರ್ ನಡ್ಕೊ ಬಂದಿರ್ತೀನಿ. 1 ಕಿಲೋಮೀಟ್ರ್ ನಡೆದು ಇನ್ನೂ ಒಂಚೂರು ಮುಂದೆ ಹೋಗಬೇಕು. ಅಲ್ಲಿ ಬೋರ್ಡ್ ಹಾಕಿದ್ರು, ಅದನ್ನು ಫಾಲೋ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ಹೆಂಗಿದೆ ನೋಡಿ ವ್ಯೂ. ಏನೇ ಇದ್ರೂ ನಮ್ಮ ಒರಿಜಿನಲ್ ಕಣ್ಣೇ. ಕ್ಯಾಮ್ರಾನೇ, ಯಾಕಂದರೆ ಅಷ್ಟು ಕ್ಯಾಪ್ಚರ್ ಮಾಡಲ್ಲ ಕ್ಯಾಮ್ರಾ, ನಮ್ಮ ಕಣ್ಣು ಕ್ಯಾಪ್ಚರ್ ಮಾಡೋಷ್ಟು. MCS ವ್ಯೂ ಪಾಯಿಂಟ್ ಹತ್ರ ರೀಚ್ ಆಗಾಯಿತು. ಆ್ಯಕ್ಚುಲಿ ವ್ಯೂ ಪಾಯಿಂಟು ಇದು ಹಿಂದ್ಗಡೆ ಐತಲ್ಲ, ಇದ್ರ ಮೇಲೆ ಹೋಗಿ ನೋಡಬೇಕು. ಸೊ ನಾನು ಬಂದ್ಬಿಟ್ಟು ಕೆಳಗಿಂದ ನೋಡ್ತಾ ಇದ್ದೀನಿ. ಇಲ್ಲಿಂದನೇ ಸಕ್ಕತ್ತಾಗಿ ಕಾಣ್ತೈತೆ. ಮೇಲೆ ಸ್ವಲ್ಪ ಕ್ರೌಡ್ ಆಗಿದ್ರು, ಅದಕ್ಕೆ ನಾನು ಇಲ್ಲಿಂದನೇ ನೋಡ್ತಾ ಇದ್ದೀನಿ. ಸೊ ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಹೆಂಗಿದೆ ಅಲ್ಲ. ಆ್ಯಕ್ಚುಲಿ ನಾರ್ಮಲ್ ಟೈಮ್ ಅಂತ ಹಿಂಗಿದೆ, ಕ್ಲಿಯರ್ ಆಗಿದೆ. ನಾವು ಮಾನ್ಸೂನ್ ಟೈಮಲ್ಲಿ ಬಂದಿದ್ರೆ ಅಥವಾ ಪೀಕ್ ಮಾನ್ಸೂನ್ ಟೈಮಲ್ಲಿ ಬಂದಿದ್ರೆ ಫುಲ್ಲು ಫಾಗ್ ಇದ್ದಿರೋದು, ಏನೂ ಕಾಣಿಸಿರಲ್ಲ. ಅಲ್ಲಿ ಬಂದ್ಬಿಟ್ಟು 3 ಫಾಲ್ಸ್ ಇದೆ. ಇದೊಂದು ಫಾಲ್ಸು, ಆ ಕಡೆ ಒಂದು ಫಾಲ್ಸ್ ಐತೆ. ಸೊ ಬನ್ನಿ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹಾಗೆ ಬೈಕಲ್ಲಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. MCS ಅಲ್ಲಿಂದ ಆಚೆ ಬಂದೆ, ಮಳೆ ಬಂದ್ಬಿಡ್ತು ರೀ. ಫುಲ್ ಜೋರು ಮಳೆ ಬರ್ತಿತ್ತು. ಅಲ್ಲೊಂದು ಲೆಮನ್ ಟೀ ಕುಡ್ಕೊಂಡು ಇವಾಗ ಸ್ವಲ್ಪ ಕಮ್ಮಿ ಆಯಿತು. ರೈನ್ ಜಾಕೆಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಕಡೆ ಹೋಗೋದಂತಲೇ ಗೊತ್ತಿಲ್ಲ ಈಗ, ಮ್ಯಾಪ್ ಇಲ್ಲದೆ
ಬಟ್ ಈ ರೂಟ್ನ ಎಂಜಾಯ್ ಮಾಡ್ಕೊಂಡು ಹೋಗೋಣ ಬನ್ನಿ. ಆ್ಯಕ್ಚುಲಿ ಆ ಕೂಲಂಗಲ್ ರಿವರ್ ಅನ್ನೋದು ಮಳೆ ಬಂದರೆ ಜಾಸ್ತಿ ಆಗ್ಬಿಡುತ್ತೆ, ಸ್ನಾನ ಎಲ್ಲ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ರು. ಹೆಂಗಿದೆ ಅಂತ ಗೊತ್ತಿಲ್ಲ. ಇವಾಗ ಮಳೆ ಜಾಸ್ತಿ ಏನೂ ಬಂದಿಲ್ಲ ರೀ, ಕಮ್ಮಿನೇ ಬರ್ತಾಯಿತ್ತು. ಬಟ್ ಸ್ಟಾರ್ಟ್ ಆಯಿತು ನೋಡಿ, ಯಾರೋ ಹಿಂಗೆ ಜಗ್ಗಲ್ತಾ ದೂಯಿದಂಗೆ ದಮನ ಅಂತ ಬಂದ್ಬಿಡ್ತು ಮಳೆ. ಇಲ್ಲಿ ಡೈಲಿ ಸಂಜೆ ಆದರೆ ಮಳೆ ಬರುತ್ತಂತೆ. ಸೇಮ್ ಬ್ಯಾಂಗ್ಳೂರಲ್ಲಿ ಏನು ವೆದರು ಅದೇ ಇಲ್ಲೂ. ಬಟ್ ಇಲ್ಲಿ ಚಳಿ ಹೊಡಿಯುತ್ತೆ, ಏನಕ್ಕಂದರೆ ಬ್ಯಾಂಗ್ಳೂರ್ಗಿಂತ ಇದು ಜಾಸ್ತಿ ಹೈಟಲ್ಲಿ ಐತೆ, ಅದರಿಂದ ಇಲ್ಲಿ ಚಳಿ ಹೊಡಿಯುತ್ತೆ. MCS ಯಾವ ಕಡೆ ಹೋಗೋದು, ಆ ಕಡೆ ಒಂದು ರೂಟ್ ಆಯಿತು, ಬಟ್ ಅದು ರೋಡ್ ಇಲ್ಲ ಬಿಡಿ, ಹಿಂಗೆ ಬಂದಿದ್ದು ನಾವು. ಏನು ಮಳೆ, ಈ ಮಳೆಯಲ್ಲಿ ಈ ಟೀ ಎಸ್ಟೇಟಲ್ಲಿ ಒಂಟಿ ಓಡಾಡ್ತಾ ಇದ್ರೆ ಏನು ಮಜಾ ಬರ್ತಿದೆ ಗೊತ್ತಾ. ವಾಹ್, ಸೂಪರ್ ಆಗೈತೆ. ನಾವು ಫಸ್ಟು ಮಾನ್ಸೂನ್ ರೈಡು ಮಾಡಿದ್ದೆ ಕೊಡೈಕನಲ್ಲಲ್ಲಿ. ಅವಾಗ ಈ ಥರ ಮಳೆ ಬರ್ತಿತ್ತಾ, ಕೊಡೈಕನಲ್ ಬಾಯ್ಸ್ ಜೊತೆ ಸುತ್ತಾಡ್ತಾ ಇದ್ವಿ. ಅವಾಗ ನಾನು ಏನು ತಪ್ಪು ಮಾಡಿಬಿಟ್ಟಿದ್ದೆ, ನಾನು ರೈನ್ ಜಾಕೆಟ್ ಇದ್ದರೂ ಅದನ್ನು ಹಾಕ್ಕೊಂಡಿರಲಿಲ್ಲ. ಅಂದರೆ ರೈನ್ ಜಾಕೆಟ್ ಹಾಕಿದ್ದೆ, ಪ್ಯಾಂಟ್ ಹಾಕಿರಲಿಲ್ಲ. ಪ್ಯಾಂಟೆಲ್ಲ ಫುಲ್ಲು ನೆಂದೋಗಿ ಅವಾಗ ಇನ್ನೊಂದು ಹೆಲ್ಮೆಟ್ ಯೂಸ್ ಮಾಡ್ತಿದ್ದೆ ಸ್ಟಡ್ಸ್ದು. ಅದರೊಳಗೆಲ್ಲ ನೀರು ಹೋಗಿ ನನ್ನ ಮೈಕ್ ಹಾಳಾಗಿ, ನನ್ನ ಕ್ಯಾಮ್ರಾ ಹಾಳಾಗಿ ಎಲ್ಲ ಆಮೇಲೆ ಕೂತ್ಕೊಂಡು ರಿಕವರ್ ಮಾಡಿದೆ. ಕೂಲಾಂಗಲ್ ವಾಟರ್ ಫಾಲ್ಸ್ ಎಲ್ಲಿಗೆ ಹೋಗೋದು ಕೇಳೋಣ ರೀ ಅಣ್ಣ. ಕೂಲಾಂಗಲ್ ವಾಟರ್ ಫಾಲ್ಸ್, ಥ್ಯಾಂಕ್ ಯು. ಬಂದಿದ್ದಾರೆ, ಇಲ್ಲೇ ಹೋಗ್ಬೇಕಂತೆ ಕೂಲಾಂಗಲ್ ವಾಟರ್ ಫಾಲ್ಸ್ಗೆ. ನಾವು ಅಣ್ಣ ರೂಮಲ್ಲಿ ಇರೋ ಅಣ್ಣ ಹೇಳಿದರು, ನೀವು ಹೋಗ್ಬೇಕಾದ್ರೆ ಸಿಗುತ್ತೆ, ಮೇಲೆ ಹೋಗ್ಬಿಟ್ಟು ಆಮೇಲೆ ವಾಪಸ್ ಬರ್ತಾರೆ ನೋಡಿ ಅಂತ. ಯಾಕಂದರೆ ಮೇಲೆ ಬಂದ್ಬಿಟ್ಟು 5 o'clock ಏನೋ ಕ್ಲೋಸ್ ಮಾಡಿಬಿಡ್ತಾರಂತೆ ಕರಡಿ ಓಡಾಟದಿಂದ. ನಿಜ MCS ಏನಕ್ಕೆ ವಾಲ್ಪಾರೆನ 7th ಹೆವೆನ್ ಅಂತಾರೆ ಅಂತ ಇವಾಗ ಗೊತ್ತಾಯಿತು. ಮಳೆ ಬಂದಾಗಲೇ ಇದು ನಿಜವಾದ ಬ್ಯೂಟಿ, ಸಾಕಾದಾಗೈತೆ. ಬಟ್ ಇದು ಬೆಟ್ಟದ ಮೇಲೆ ಐತಲ್ಲ, ಯಾವಾಗಲೂ ಇದೇ ಥರನೇ ಇರುತ್ತೆ, ಗ್ರೀನರಿಯಾಗಿ ಒಣಗೋಗಲ್ಲ. ಸಾಕಾದಾಗೈತೆ. ಆ ಟೀ ಎಸ್ಟೇಟ್ ಮಧ್ಯ ಕಂಬ ಥರ ಒಂದು ಮರ ನಿಂತೈತೆ, ಆ ಮರ ನೋಡೋಕ್ಕೆ ಒಂಥರ ಚೆನ್ನಾಗೈತೆ. ಸೊ ಇಲ್ಲೇ ಕೇಳಿ ಹೋಗ್ತಾ ಇದ್ದೀನಿ ಕೂಳಂಗಲ್ ರಿವರ್ಗೆ. ಆ್ಯಕ್ಚುಲಿ ಆವಾಗಲೇ ನಾನು ಕೂಳಂಗಲ್ ಫಾಲ್ಸ್ ಅನ್ಕೋಬಿಟ್ಟೆ, ಆಮೇಲೆ ನೋಡಿದ್ರೆ ಅದು ರಿವರ್ ಅಂತೆ. ಇನ್ನು ಎಷ್ಟು ದೂರ ಇದೆ ಅಂತಲೂ ಗೊತ್ತಿಲ್ಲ, ಬೋರ್ಡ್ ಯಾವುದೂ ಬಂದಿಲ್ಲ. ಹೀಗೆ ಹೋಗಿ ನೋಡೋ ಬನ್ನಿ. ಬಟ್ ರೂಟ್ ಅಂತೂ ನೋಡಿ, ಅಯ್ಯೋ ಏನು ಕ್ರೇಜಿ ಐತೆ ರೋಡು. ವಾ, ಇನ್ನೊಂದೇನು ವಿಷಯ ಗೊತ್ತಾ, ಇವೆಲ್ಲ ಬಂದ್ಬಿಟ್ಟು ತುಂಬ ರಶ್ ಇರೋ ಜಾಗ. ನಾನು ಇವಾಗ ವೀಕ್ ಡೇಸಲ್ಲಿ ಬಂದ್ಬಿಟ್ಟಿದ್ದೀನಿ, ಅದು ನನಗೆ ಒಂದು ಗುಡ್ ಪಾಯಿಂಟ್ ಆಗಿಬಿಡ್ತು. ಫುಲ್ ಖಾಲಿ ನೆಮ್ಮದಿಯಾಗಿ ನೋಡ್ಕೊಂಡು ಹೋಗ್ಬೋದು ಜಾಗನ. ಓ, ಇಲ್ಲೇ ನಿಲ್ಲಿಸಿದ್ದಾರೆ, ಹೆಂಗೆ ಹೋಗೋದು ಬಿಡಲ್ವಾ ಈಗ? ಮಳೆ ಜಾಸ್ತಿ ಆಗಿದೆ ಅಂತ ಬಿಡ್ತಿಲ್ವಾ? அண்ணா விட மாட்டாங்களா? இல்லை, அவர் மலையாளம். டனலுக்கு எப்படி போகணும்? ಓಕೆನಾ, ಥ್ಯಾಂಕ್ ಯೂನಾ. ಇಲ್ಲಿಂದ ಒಂದು 1 ಕಿಲೋಮೀಟ್ರ್ ಹೋಗಿ ಫಸ್ಟ್ ಲೆಫ್ಟು ಸಿಮೆಂಟ್ ರೋಡು, ಅಲ್ಲಿಂದ 2 ಕಿಲೋಮೀಟ್ರು. ಬನ್ನಿ ಹೋಗುವ. ಅವರು ನಾನು ಮಲಯಾಳಂ ಅನ್ಕೋಬಿಟ್ಟವ್ರೆ, ಗಾಡಿ ಬಂದ್ಬಿಟ್ಟು ಕೆ ಅಂತ ಐತಲ್ಲ, ಕೆ ಅಂತ. ಸೊ ಮಲಯಾಳಂ ಬಂದ್ಬಿಟ್ಟು ಅವ್ರು ಕೇಳಲ್ಲಿ ಮಾತಾಡ್ತವ್ರೆ. ಆದರೂ ಬೆಳಗಾಯ್ತಲ್ಲ ಫನ್ನು. ಬ್ಯಾಂಗ್ಳೂರಾ ಮತ್ತು ಕರ್ನಾಟಕ ಅಂತ ಹಾಕೈತೆ ಗಾಡಿ. ಅವ್ರು ಬ್ಯಾಂಗ್ಳೂರಿಗೆ BA ಬರುತ್ತೆ ಅನ್ಕೋಬಿಟ್ಟಿದ್ದಾರೇನೋ. ಈ ಮಳೆಯಲ್ಲೂ ಕಷ್ಟಪಡ್ತವ್ರು ಎಷ್ಟೋ ಜನ. ಇಲ್ಲಿ ಈ ಟೀ ಲೀಫ್ನೆಲ್ಲ ಕಿತ್ತವ್ರು ಮಳೆಯಲ್ಲೂ. ತುಂಬ ಕಷ್ಟ ಕೆಲಸ ಅನಿಸಿದ್ದು. ಏನಕ್ಕೆ ಅಂದರೆ ಈ ಮಳೆ ಟೈಮಲ್ಲಿ ಲೀಚಸ್ ಅಂತಾರಲ್ಲ, ಅದು ಈ ಥರ ಜಾಗದಲ್ಲಿ ಜಾಸ್ತಿ ಇರುತ್ತೆ. ಅದು ಹಾಕಿ ಕಾಲನ್ನ ಕಚ್ತಾ ಇರುತ್ತೆ. ಆದ್ರೂ ಅವರು ಕೆಲಸದ ಮೇಲೆ ಫೋಕಸ್ ಆಗಿ ಟೀ ಲೀಫ್ನ ಕಿತ್ತಾ ಇರ್ತಾರೆ. ನಾನು ಆವಾಗಿಂದ ಈ ರೋಡಲ್ಲಿ ಹೋಯ್ತಾ ಇದ್ದೀನಿ, ಯಾವ ಟನಲ್ಲೂ ಬಂದಿಲ್ಲ. ಈ ರೋಡಲ್ಲಿ ಹೋದರೆ ಬಾಲಾಜಿ ಟೆಂಪಲ್ ಅಂತ ಒಂದು ಟೆಂಪಲ್ ಐತೆ, ಆ ಟೆಂಪಲ್ಲು ಸಿಗುತ್ತಂತೆ. ಬಟ್ ನನಗೆ ಟನಲ್ ಅಂತೂ ಸಿಕ್ಕಿಲ್ಲ. MCS ಟನಲ್ಗೆ ಫೇಮಸ್ ಅಂತೆ ಈ ರೋಡು. ಬೋರ್ಡು ಹಾಕಿಲ್ಲ ಎಲ್ಲೂ. ಬೋರ್ಡ್ ಹಾಕಿದರೆ ಆದರೂ ಗೊತ್ತಾಗಿರೋದು, ಬಟ್ ಎಲ್ಲೂ ಬೋರ್ಡೇ ಹಾಕಿಲ್ಲ. ನನಗೆ ಯಾಕೋ ಈ ರೂಟು ಆ ಜಾಗಕ್ಕೆ ಹೋಗುತ್ತಂತಾನೆ ಅನ್ನಿಸ್ತಾ ಇಲ್ಲ. ಎಷ್ಟು ಭಯಂಕರವಾಗೈತೆ ನೋಡಿ. ಇಲ್ಲೆಲ್ಲ ಮನುಷ್ಯರು ಓಡಾಡೇ ಇಲ್ವೇನೋ, ರೋಡಲ್ಲೇ ಹುಲ್ಲು ಬೆಳ್ಕೊಬಿಟ್ಟೈತೆ. ನಾನು ಅಲ್ಲಿ ಕೇಳಿದೆ ಜಾಸ್ತಿ ಜನನ ಕೇಳಿದೆ, ಬಟ್ ಅವರು ಎಲ್ಲರೂ ಇದೇ ರೂಟೇ ಹೇಳಿದ್ರು. ಅದಕ್ಕೆ ಈ ರೂಟಲ್ಲಿ ಹೋಗಿ ನೋಡೋಣ ಅಂತ ಹೋಗ್ತಾಯಿದ್ದೀನಿ ರೀ. ಈಗ ಲೋಕಲ್ ಪೀಪಲ್ಸ್ನೇ ಕೇಳಿದೆ, ಅವ್ರು ಇದೇ ರೂಟಲ್ಲಿ ಬರುತ್ತೆ ಅಂದರು. ನಾನು ಮುಂದೆ ಹೋಗ್ಬಿಟ್ಟಿದೆ,
ಆಮೇಲೆ ಹೋಗಿ ವಾಪಸ್ ಬಂದೆ ನಾನು. MCS ಇದೇ ಟನಲ್ ಅಂತೆ. ನನಗಂತೂ ಗೊತ್ತಾಗ್ತಿಲ್ಲ ಇಲ್ಲಿ ಯಾವ ಟನಲ್ ಇದೆ ಅಂತ. ಬಟ್ ಇಲ್ಲಿ ಹೋಗೋ ಥರ ಎಲ್ಲ ದಾರಿ ಇಟ್ಟವ್ರು ಫಸ್ಟು. ಇವಾಗ ಇದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ, ಹೋಗಂಗಿಲ್ವಂತೆ. ಇಲ್ಲಿಂದ ನೋಡಿ ಅಂತವ್ರೆ. ನನಗೆ ಏನೂ ಕಾಣಿಸ್ತಿಲ್ಲ, ಬರೀ ಆ ನೀರೊಂದು ಹೋಗೋದು ಕಾಣಿಸ್ತಾ ಇದೆ. ನಾನು ಫುಲ್ಲು ಮೇಲೋಗಿ ಬಂದ್ಬಿಟ್ಟೆ ಟನಲ್ ಹುಡ್ಕೊಂಡು. ನಾನೇನು ಅಂದ್ಕೊಂಡಿದ್ದೆ, ನಾವು ಕುಂಬೆ ಫಾಲ್ಸ್ ಹೋಗ್ಬೇಕಾದ್ರೆ ಇತ್ತಲ್ವಾ, ಫುಲ್ಲು ಟನಲ್ ಒಳಗೆ ಗಾಡಿ ಹೋಗುತ್ತೆ ಅಂತ. ಆ ಥರ ಟನಲ್ ಅಂದ್ಕೊಂಡೆ. ಇದು ಯಾವ ಥರ ಟನಲ್ ಅಂತ ನನಗೆ ಗೊತ್ತಿಲ್ಲ. ಫುಲ್ಲು ಡಿಸಪಾಯಿಂಟ್ಮೆಂಟ್ ಆಗೋಯ್ತು ಟನಲ್ಲು. ಬರೀ ನೀರು ಬೀಳ್ತಾಯಿದೆ, ನೋಡೋಕೆ ಚೆನ್ನಾಗಿದೆ ಅಲ್ಲಿ. ನಾನು ಇಲ್ಲಿಂದ ಮೇಲೆ ಒಂದು 2 ಕಿಲೋಮೀಟ್ರ್ ಹೋಗಿ ಬಂದೆ. ಈಗ ಬನ್ನಿ, ಈಗ ವಾಪಸ್ ನಮ್ಮ ರೂಮ್ ಕಡೆಗೆ ಪಯಣ.